ನಾಲಿಗೆ ಬಿಗಿ ಹಿಡಿದು ಮಾತಾಡ್ರಿ ನೀವು ಬಸವಣ್ಣನವರ ಬಗ್ಗೆ ಮಾತನಾಡಬೇಕಾದ್ರೆ. ಕೆಲ ಸ್ವಾಮೀಜಿಗಳು ನೀವು ಬಸವಣ್ಣನವರ ಹೆಸರು ಹೇಳಕ್ಕೆ ನಾಲಾಯಕರು ನೀವು. ವಿಶ್ವಗುರು ಬಸವಣ್ಣ ಅಂತ ಮೋದಿ ಹೇಳಿ ಆಯ್ತು, ಮತ್ತೆ ನಿಮ್ಮದೇನು? ಈ ವಿಷಯದಲ್ಲಿ ಸಿದ್ದರಾಮಯ್ಯನವರು ಮಾಡಿದ ಕೆಲಸ ಇಡೀ ಕರ್ನಾಟಕ ಅಲ್ಲ, ದೇಶ ಹೆಮ್ಮೆ ಪಡುವ ವಿಷಯ. ಕೆಲವರಿಗೆ ಬಸವಣ್ಣನವರ ಹೆಸರು ಕೇಳಿದ್ರೆ ಮೆಣಸಿನಕಾಯಿ ಇಟ್ಟಂಗಾಗುತ್ತೆ. ಎಲ್ಲ ಜಾತಿಯವರು ಲಿಂಗ ಕಟ್ಕೊಳ್ಳಿ, ಲಿಂಗಕ್ಕೆ ಜಾತಿ ಇಲ್ಲ ಅಂತ ಮತ್ತೊಬ್ಬ ಸ್ವಾಮಿ ಹೇಳಿದ ಈ ಮಾತು ಸರಿನಾ? ನಾಲಿಗೆ ಬಿಗಿ ಹಿಡಿದು ಮಾತಾಡ್ರಿ ನೀವು ಬಸವಣ್ಣನವರ ಬಗ್ಗೆ ಮಾತನಾಡಬೇಕಾದ್ರೆ. ಬಸವ ಧರ್ಮ ಜಾಗತಿಕ ಧರ್ಮ ಆಗ್ಬೇಕಂತ MB ಪಾಟೀಲ್ ಹೇಳ್ತಾರೆ. ಸರ್, ಅದು ನೀವು ಏನು ಬೇಕಾದ್ರೂ ಹೇಳಿ, ಈ ವಿಷಯದಲ್ಲಿ ಸಿದ್ದರಾಮಯ್ಯನವರು ಮಾಡಿದ ಕೆಲಸ ಇಡೀ ಕರ್ನಾಟಕ ಅಲ್ಲ, ದೇಶ ಹೆಮ್ಮೆ ಪಡುವ ವಿಷಯ. ವಿಶ್ವಗುರು ಬಸವಣ್ಣ ಅಂತ ಮೋದಿ ಹೇಳಿ ಆಯ್ತು, ಮತ್ತೆ ನಿಮ್ಮದೇನು? ಮೋದಿ ಎಲ್ಲ ಮಾತು ಒಪ್ತಿರ್ತಾನೆ, ನೀವು ಈ ಮಾತು ಒಪ್ಪಕ್ಕೆ ಕಷ್ಟ ಆಗ್ತಾ ಇದೆ ನಿಮಗೆ. ಕೆಲ ಸ್ವಾಮೀಜಿಗಳು ನೀವು ಬಸವಣ್ಣನವರ ಹೆಸರು ಹೇಳಕ್ಕೆ ನಾಲಾಯಕರು ನೀವು. ಇಡೀ ಜಗತ್ತಿಗೆ 12ನೇ ಶತಮಾನದಲ್ಲಿ ಸಮಾನವಾಗಿ ಬಾಳೆ ಅಂತ ಹೇಳಿದ್ದ ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಹೇಳಿತ್ತಪ್ಪ. ಅಂದ್ರೆ ಸಿದ್ದರಾಮಯ್ಯನವರು ಬಸವಣ್ಣನನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳ್ಬಾರ್ದಾಗಿತ್ತ. ನೋಡಿ, ಎಲ್ಲಾ ಸ್ವಾಮೀಜಿಗಳು ಆಗಂತ ನಾನು ಹೇಳ್ತಾ ಇಲ್ಲ. ಕೆಲವೊಬ್ಬ ಸ್ವಾಮೀಜಿಗಳು ನಿಮ್ಮ ತರ ರಾಜಕೀಯ ಮಾಡಿಕೊಂಡು ಸರ್ಕಾರ ನೀಡುವ ಅನುದಾನ ತಗೊಂಡು ಅದು ಸಮಾಜದ ಒಳಿತಿಗಾಗಿ ಉಪಯೋಗಿಸದೆ ನಿಮ್ಮ ಸ್ವಾರ್ಥಕ್ಕಾಗಿ ಉಪಯೋಗ ಮಾಡಿಕೊಂಡು ಇಡೀ ಕರ್ನಾಟಕ ಗೊತ್ತು ಕೆಲವೊಂದು ಸ್ವಾಮೀಜಿಗಳ ಜಿಂಗಲಾಟ. ಆದ್ರೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ನಿಮ್ಮ ತರ ಸರ್ಕಾರದ ಅನುದಾನದಲ್ಲಿ ಬಸವಣ್ಣನವರು ಬದುಕಿದವರಲ್ಲ. ನೀವು ಬಸವಣ್ಣನವರ ಬಗ್ಗೆ ಇಲ್ಲ ಸಲ್ಲದ ಹೇಳಿಕೆ ಕೊಟ್ಟು ಜನರ ಮನಸ್ಸಲ್ಲಿ ಗೊಂದಲ ಮಾಡಬೇಡಿ. ಮಾನ್ಯ ಸಿದ್ದರಾಮಯ್ಯನವರು ಅರಮನೆ ಮೈದಾನದಲ್ಲಿ ಏನು ಒಂದು ಕಾರ್ಯಕ್ರಮ ಮಾಡಿದ್ರು, ಈ ವಿಷಯದಲ್ಲಿ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಬಸವಣ್ಣನವರು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದು ನಮ್ಮ ಪುಣ್ಯ. ಬಸವಣ್ಣನವರು ಹುಟ್ಟಿದ ನೆಲದಲ್ಲಿ ಇವಾಗ ನಾವೆಲ್ಲರೂ ಸಮಾನವಾಗಿ ಬದುಕಬೇಕಂತ ಹೇಳ್ತವೆ. ಇವಾಗ ಈ ಮಾತು ಹೇಳಿದ್ರೆ ಕೆಲವರಿಗೆ ಎಷ್ಟು ಉರಿದು ಮೆಣಸಿನಕಾಯಿ ಇಟ್ಟಂಗಾಗತ್ತೆ. ಅವಾಗ 12ನೇ ಶತಮಾನದಲ್ಲಿ ಈ ಒಂದು ಮಾತು ಹೇಳಿದಾರಂದ್ರೆ ಅವರಿಗೆ ಯಾವ ರಾಜರು ಎಷ್ಟು ವಿರೋಧ ಮಾಡಿರ್ತಾರೆ. ಹೌದು, ಲಿಂಗಾಯತ ಸಮುದಾಯ ಛಿದ್ರವಾಗಿ ಹೋಗಿದೆ, ಅದರಲ್ಲಿ ಏನು ಅನುಮಾನ ಬೇಡ. ಆದ್ರೆ ಬಸವ ಭಾರತ, ಬಸವ ಸಂಸ್ಕೃತಿ ಆಗ್ಬೇಕು, ಇದನ್ನ ನಾನು ಒಪ್ತೇನೆ. ಆದ್ರೆ ನಾವು ಯಾವ ಜಾತಿ ವಿರೋಧಿಗಳಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಪೇಜ್ ಫಾಲೋ ಮಾಡ್ರಿ. ಹಾಗೆ ಒಂದೆರಡು ಗೆಳೆಯರ ಜೊತೆ ಈ ವಿಡಿಯೋ ನಿಮಗೇನಾದ್ರೂ ಇಷ್ಟ ಆದ್ರೆ ಶೇರ್ ಮಾಡ್ರಿ. ನಮಸ್ಕಾರ.